ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಇಂದು ನಡೆದ ಸುಸ್ಥಿರ ರೇಷ್ಮೆ ಕೃಷಿಗಾಗಿ ರಾಷ್ಟ್ರೀಯ ಕೀಟಶಾಸ್ತ್ರ ಸಮ್ಮೇಳನಕ್ಕೆ ಕರ್ನಾಟಕ ರೇಷ್ಮೆ ಇಲಾಖೆಯ ಆಯುಕ್ತೆ ಶಿಲ್ಪಾ ನಾಗ್ ಚಾಲನೆ ನೀಡಿದರು. ಈ ವೇಳೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ನಿರ್ದೇಶಕಿ ಡಾ ಪಿ ದೀಪಾ, ಬೆಂಗಳೂರು ರೇಷ್ಮೆ ಮಂಡಳಿಯ ನಿರ್ದೇಶಕ ಡಾ ಎಸ್ ಮಂಥಿರಾ ಮೂರ್ತಿ, ವಿಜ್ಞಾನಿಗಳಾದ ದಾಸ್ ಮಹಿಬಾ ಹೆಲೆನ್, ಡಾ ಎಸ್ ಗಾಂಧಿದಾಸ್, ಡಾ ಪ್ರತೀಶ್ ಕುಮಾರ್, ಡಾ ಮಹೇಶ್ವರಿ, ಡಾ ಶಕ್ತಿ ವೇಲ್ ಮತ್ತಿತರರು ಉಪಸ್ಥಿತರಿದ್ದರು. ಸುಸ್ಥಿರ ರೇಷ್ಮೆ ಕೃಷಿಗಾಗಿ ಪರಿಸರ ಸ್ನೇಹಿ ಕೀಟಶಾಸ್ತ್ರ, ಆವಿಷ್ಕಾರ, ರಕ್ಷಣೆ ಮತ್ತು ಸಮೃದ್ಧಿ ಎಂಬ ವಿಷಯ ಕುರಿತು ಚರ್ಚೆ ನಡೆಸಲಾಯಿತು. ರೇಷ್ಮೆ ಬೆಳೆ ಉತ್ಪನ್ನಗಳು ಸೇರಿದಂತೆ ರೇಷ್ಮೆ ಕುರಿತು ಸಂಪೂರ್ಣ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಶಿಲ್ಪಾ ನಾಗ್, ಕರ್ನಾಟಕ ದೇಶದಲ್ಲೇ 2ನೇ ಅತಿ ಹೆಚ್ಚು ಉತ್ತಮ ರೇಷ್ಮೆ ಬೆಳೆ ಬೆಳೆಯುವ ರಾಜ್ಯವಾಗಿದ್ದು, ರಾಜ್ಯದಲ್ಲಿ ಮತ್ತಷ್ಟು ಉತ್ತಮ ರೇಷ್ಮೆ ಕಾಣಲು ಇಲಾಖೆಯ ಅಧಿಕಾರಿಗಳು ಕೇಂದ್ರ ರೇಷ್ಮೆ ಇಲಾಖೆಯ ಸಲಹೆ ಸೂಚನೆಗಳನ್ನು ಪಾಲಿಸಿ ರೈತರಿಗೆ ತಿಳಿಸಲು ನೆರವಾಗಬೇಕು. ದಿನದಿಂದ ದಿನಕ್ಕೆ ರೇಷ್ಮೆ ಬೆಳೆಗಾರರ ಸಂಖ್ಯೆ ಹೆಚ್ಚುತ್ತಿದ್ದು, ಸುಸ್ಥಿರ ರೇಷ್ಮೆ ಬೆಳೆಯಲು ಎಲ್ಲರೂ ಮುಂದಾಗಬೇಕು ಎಂದರು. ಡಾ ಎಸ್ ಮಂಥಿರಾ ಮೂರ್ತಿ, ಹವಾಮಾನ, ಮಣ್ಣು ಸೇರಿದಂತೆ ದೇಶದ ಎಲ್ಲ ಪ್ರದೇಶಗಳಲ್ಲಿ ರೇಷ್ಮೆ ಹೇಗೆ ಬೆಳೆಯಬೇಕೆಂಬುದನ್ನು ವರ್ಗೀಕರಣ ಮಾಡಲಾಗಿದ್ದು, ಈ ಕುರಿತು ನಡೆಸಿರುವ ವೈಜ್ಞಾನಿಕ ಸಂಶೋಧನೆಯನ್ನು ರೈತರಿಗೆ ತಿಳಿಸಿಕೊಡಲಾಗುವುದು ಹಾಗೂ ರೇಷ್ಮೆ ಬೆಳೆಗೆ ಬರುವ ರೋಗಗಳನ್ನು ತಡೆಗಟ್ಟುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು. Last was conducted in our CSRT Pambur, one of the temperate sericulture institute available in Srinagar.